ಜಾತಿಗಣತಿಯಲ್ಲಿ ಹೆಮ್ಮೆಯಿಂದ ಬರೆಸಿ ನಾವು ಮಾದಿಗ ಜಾತಿಯವರೆಂದು. ಮೈಸೂರು ಮತ್ತು ಬೆಂಗಳೂರು ವಿಭಾಗಗಳಲ್ಲಿ ಮಾದಿಗರು ಮತ್ತು ಛಲವಾದಿ ಈ ಎರಡು ಸಮುದಾಯದವರು ಶಾಲೆ ಮತ್ತಿತರ ದಾಖಲೆಗಳಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಇರಂದ್ರ ಎಂಬ ಈ ಜಾತಿಗಳ ಹೆಸರಿನಲ್ಲ ಗುರುತಿಸಿಕೊಂಡಿದ್ದು, ದತ್ತಾಂಶ ಸಂಗ್ರಹಕ್ಕೆ ಮೂಲ ಜಾತಿ ಗುರುತಿಸುವುದು ಸಮಸ್ಯೆ ಆಗಿದೆ. ಆದ್ದರಿಂದ ಮಾದಿಗರು ಯಾರು, ಛಲವಾದಿಗಳು ಯಾರು ಎಂದು ಗುರುತಿಸಿ. ನಮಗೆ ಒಳ ಮೀಸಲಾತಿ ಸೌಲಭ್ಯ ಕಲ್ಪಿಸಲು ಸಮಾಜದ ನ್ಯಾಯದ ಹರಿಕಾರ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಪರಿಶಿಷ್ಟ ಜಾತಿಗೆ ಸೀಮಿತಗೊಳಿಸಿ ಜಾತಿ ಸಮೀಕ್ಷೆ ಕಾರ್ಯವನ್ನು ಮೊಬೈಲ್ ಆಪ್ ಮೂಲಕ ನಡೆಸುತ್ತಿದೆ. ಅದರ ನೇತೃತ್ವವನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು ವಹಿಸಿಕೊಂಡಿದೆ. ಸಮೀಕ್ಷೆದಾರರು ದಿನಾಂಕ 5/5/2025 ರಿಂದ 17/5/2025 ಮನೆ ಮನೆಗೂ ಭೇಟಿ ನೀಡಿ ನೀವು ಯಾವ ಜಾತಿಗೆ ಸೇರಿದವರು ಎಂದು ಕೇಳುತ್ತಾರೆ. ನೀವು ಮಾದಿಗ ಜಾತಿಯವರು ಎಂದು ಕಡ್ಡಾಯವಾಗಿ ಹೇಳಲೇಬೇಕು. ಈ ಅವಧಿಯಲ್ಲಿ ನೀವುಗಳು ಮತಗಟ್ಟೆಗಳಿಗೆ ಹೋಗಿ ತಮ್ಮ ಜಾತಿಯನ್ನು ದಾಖಲಿಸಿಕೊಳ್ಳಬೇಕು. ಈ ಎರಡು ಸಂದರ್ಭ ಸಿಗದೇ ಇರುವ ಕುಟುಂಬದವರು ದಿನಾಂಕ 19/5/2025 ರಿಂದ 23/5/2025 ಆನ್ಲೈನ್ ಮೂಲಕ ಜಾತಿ ಸಮೀಕ್ಷೆಯಲ್ಲಿ ನೋಂದಾಯಿಸಿಕೊಳ್ಳಬೇಕು. ನಮ್ಮ ಉಪಯೋಗಕ್ಕಾಗಿ, ಸೌಲಭ್ಯಕ್ಕಾಗಿ, ಉದ್ಯೋಗಕ್ಕಾಗಿ, ಶಿಕ್ಷಣಕ್ಕಾಗಿ ಪರಿಶಿಷ್ಟ ಜಾತಿಯ ಕ್ರಮ ಸಂಖ್ಯೆ 62 ಕಾಲಂನ ಪ್ರಕಾರ ರಾಜ್ಯಾದ್ಯಂತ ಮಾದಿಗರು ನಾವು ಮಾದಿಗ ಜಾತಿಯವರೆಂದು ಹೆಮ್ಮೆಯಿಂದ ಹೇಳಲೇಬೇಕು. ಆ ಕರ್ನಾಟಕ ಮಾದಿಗ ಯಾವುದೇ ರೀತಿ ದಾಖಲು ಪಡೆದಿದ್ರೂ ನಾವು ಮಾದಿಗ ಜಾತಿಯವರೆಂದು ಹೇಳಬೇಕು. ಈ ಮೂಲಕ ಒಳ ಮೀಸಲಾತಿಯ ನ್ಯಾಯಯುತವಾಗಿ ನಮ್ಮ ಪಾಲನ್ನ ಪಡೆಯಬೇಕು. ಗದಗ ಜಿಲ್ಲೆಯ ದಲಿತ ಸಂಘದ ಸಂಚಾಲಕರು SN ಬಳ್ಳಾರಿ ಅವರು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಅನ್ಯಾಯ ಆಗಬಾರ್ದು ಅಂತಕ್ಕಂಥದ್ದು ಬಿಟ್ಟರೆ ನಮ್ದೇನು ಉದ್ದೇಶ ಅಂತಕ್ಕಂಥದ್ದು ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯದಂತೆ ಸಂವಿಧಾನಬದ್ಧವಾಗಿ ಈ ಒಳ ಮೀಸಲಾತಿ ಎಲ್ಲರಿಗೂ ನ್ಯಾಯಸಮ್ಮತವಾಗಿರ್ತಕ್ಕಂಥದ್ದು ಸಿಗಿಲ್ಲ ಅನ್ನೋದು ಬಿಟ್ಟರೆ ಮತ್ತೇನಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅದಕ್ಕೆ ಒಂದು ಅಸ್ತ್ರ ಬಂತು. ಏನಂದರೆ AG ಸದಾಶಿವ ಆಯೋಗ ಅಂತ ಆಯೋಗ ಮಾಡಿದರು. ಆ ಆಯೋಗದ ಮೂಲಕ ಎಲ್ಲ ಜಾತಿಗಳು ಯಾವ್ಯಾವ ಜಾತಿಗಳಿಗೆ ಎಷ್ಟೆಷ್ಟು ಜನಸಂಖ್ಯೆ ಇದೆ ಅಂತೇಳಿ ಆ ಜನಸಂಖ್ಯೆ ಆಧಾರದ ಮೇಲೆ ಒಡೆದು ಹಂಚಬೇಕು ಅಂತೇಳಿ ಆಯಿತು. ಇದು ಯಾಕೆ ಬಂತಂತಂದ್ರೆ ನಾವು ಮೊದಲು 5 ಜಾತಿ ಅಷ್ಟೇ ಈ ದೇಶನಾಗ ಸ್ವತಂತ್ರ ಸಿಕ್ಕ ಮ್ಯಾಗ ನಾವು ಅಸ್ಪೃಶ್ಯರಿದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಒಂದು ಸಂವಿಧಾನದಲ್ಲಿ 5 ಜಾತಿಗಳಿಗೆ ಅಷ್ಟೇ ಅಸ್ಪೃಶ್ಯರಿಗಷ್ಟೇ ಮೀಸಲಾತಿ ಇತ್ತು. ತದನಂತರ ಬಂದಂಥ ಸರ್ಕಾರಗಳು ತಮ್ಮ ಇಚ್ಛೆಗನುಗುಣವಾಗಿ ತಮಗೆ ಬರಬೇಕಾದಂಥ ಓಟ್ಗಳನ್ನು ಪಡೆಯೋದಕ್ಕಾಗಿ ಅವ್ರು ಏನು ಮಾಡಿಬಿಟ್ರು, ಎಲ್ಲ ಕೆಲವು ಕೆಳಜಾತಿಗಳನ್ನು ಅವನು ತೊಗೊಂಡು ಎಸ್ಸಿಗಳನ್ನು ಮಾಡಿಬಿಟ್ರು. ಅವ್ರು ತಳಜಾತಿಗಳು ಅಂತಂದ್ರೆ ಅವ್ರು ಭಾಳ ಬಲಾಢ್ಯರಾಗಿದ್ದರು. ನಮಗೆ ಮುಂಜಾನೆ ಸಂಜೆ ಮಾಡಿ ದುಡಿದ್ರೆ ನಮಗೆ ಸಂಜೆ ಒಲಿ ಹೋಗ್ತೈತಿ, ನೆಕ್ಸ್ಟ್ ಡೇ ಒಲಿಲ್ಲ ಅಂದ್ರೆ ಮನೆಯಾಗ ಒಲಿ ಹೋಗ್ತದಿಲ್ಲ. ಅಂಥ ಒಂದು ಪರಿಸ್ಥಿತಿ ಇದ್ದಂಥ ನಮ್ಮ ಸಮಾಜ, ಎಲ್ಲ ಸಮಾಜ 5 ಸಮಾಜ ಹೇಳ್ತೀನಿ ನಾನು. ಅದರಲ್ಲಿ ಕನಿಷ್ಠ ಇರೋದು ನಮ್ಮ ಮಾದಿಗ ಸಮಾಜ. ಈ ಸ್ಥಿತಿಯಲ್ಲಿ ಇದ್ದಂಥ ಸಮಾಜನ ಜೊತೆ ಬೇರೆ ಬೇರೆ ಜಾತಿಗಳನ್ನು 101 ಜಾತಿಗಳನ್ನು ಮಾಡಿದರು. ನಮಗೇನು ತಿಳಿದಂಗೆಲ್ಲ ಮಾಡಿದ್ದಕ್ಕಾಗಿ ಇವತ್ತು ದಿವಸ ನಮಗೆ ಏನು ಸಿಗಬೇಕಾಯ್ತದೆ ಏನೇನು ಸಿಗಲಿಲ್ಲ.